ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬಳ್ಳಾರಿಯ ಹೃದಯ ಭಾಗವಾಗಿರ್ತಕ್ಕಂಥ ಏನು ರಾಯಲ್ ಸರ್ಕಲ್ ಇದೆ, ಇದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಸುದ್ದಿ ಆಗ್ತಾ ಇದೆ. ಏನು ಟವರ್ ಕಟ್ತೀವಿ ಅಂತೇಳಿ ಒಂದು ಪ್ರಾಜೆಕ್ಟ್ನ ತೊಗೊಂಡು ಬಂದರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಜನಗಳಿಗೆ ತುಂಬ ತೊಂದರೆ ಆಗೋ ರೀತಿಯಲ್ಲಿ ಮಹಾನಗರ ಪಾಲಿಕೆ ಈ ಒಂದು ಅವೈಜ್ಞಾನಿಕ ಪ್ಲಾನನ್ನು ಮಾಡಿ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇತ್ತೀಚೆಗಂತೂ ಆ ಟವರ್ ಕ್ಲಾಕ್ ಮುಗಿದ್ರೂ ಕೂಡ ಅದರ ಸುತ್ತಲಿನ ಭಾಗದ ಒಂದು ರಿಪೇರಿ ನಡೀತಾ ಇದೆ. ಅದೆಷ್ಟು ರಿಪೇರಿ ನಡೀತಾ ಇದೆ ಅಂದರೆ ಇಡೀ ಬಳ್ಳಾರಿನೇ ಟ್ರಾಫಿಕ್ ಆಗ್ತಾ ಇದೆ. ಈ ರೀತಿಯ ಒಂದು ಸಮಸ್ಯೆಗಳನ್ನ ಮಹಾನಗರ ಪಾಲಿಕೆ ಪದೇ ಪದೇ ಜನಗಳಿಗೆ ಇಂಥ ಒಂದು ಅವೈಜ್ಞಾನಿಕ ಪ್ಲಾನಿಂಗ್ಗಳಿಂದ ಜನಗಳಿಗೆ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈಗ 2-3 ದಿನಗಳ ನಂತರ ಬಳ್ಳಾರಿಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆ. ರಾಯಲ್ ಸರ್ಕಲ್ಲು ಏನು ರಿಪೇರಿ ನಡೀತಾ ಇರೋದ್ರಿಂದ ತುಂಬಾ ಟ್ರಾಫಿಕ್ ಆಗಿ ಎಲ್ಲ ಕಡೆಯೂ ಅಸ್ತವ್ಯಸ್ತ ಆಗ್ತಾ ಇದೆ. ಎಷ್ಟೋ ಕಡೆ ಆಂಬ್ಯುಲೆನ್ಸ್ಗಳಿಗೆ ಹೋಗೋದಕ್ಕೆ ದಾರಿ ಸಿಗ್ತಾ ಇಲ್ಲ, ಮಕ್ಕಳನ್ನ ಸ್ಕೂಲಿಗೆ ಬಿಡೋದಕ್ಕೆ ಸರಿಯಾಗಿ ದಾರಿ ಸಿಗ್ತಾ ಇಲ್ಲ. ಅಲ್ಲಿಂದ ಟ್ರಾಫಿಕ್ ಸಮಸ್ಯೆಯಿಂದಾಗಿ ಇವತ್ತು ಪೇಷಂಟ್ಗಳು ಒಂದು ರೀತಿ ಸಮಸ್ಯೆಗಳನ್ನ ಅನುಭವಿಸಿದರೆ ಶಾಲಾ ಕಾಲೇಜ್ ಮಕ್ಕಳು ಇನ್ನೊಂದು ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಅವೈಜ್ಞಾನಿಕ ಪ್ಲಾನ್ನಿಂದಾಗಿ ಜನಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಸೊ ಇದನ್ನು ಆದಷ್ಟು ಬೇಗ ಸರಿಪಡಿಸ್ಬೇಕು. ಸೊ ಇಲ್ಲಾಂದರೆ ಬಳ್ಳಾರಿ ಜನತೆ ಒಂದು ಹೋರಾಟಕ್ಕೆ ಸಜ್ಜಾಗಬೇಕಾಗತ್ತೆ ಅಂತೇಳಿ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನೋಡಿದಾಗೆ ಇವತ್ತು 2 ದಿನ ನಾವು ನೋಡ್ತಾ ಇದ್ದೀವಿ ಬಳ್ಳಾರಿ ಸಿಟಿಯಲ್ಲಿ ರಾಯಲ್ ಸರ್ಕಲ್ ಮೇನ್ ಮುಖ್ಯವಾಗಿ ಹೃದಯ ಭಾಗ ಅಂತ ಕರಿತಾರೆ ಬಳ್ಳಾರಿಗೆ. ಆದರೆ ಹೃದಯ ಭಾಗ ಆಗಿರುವಂಥ ಬಳ್ಳಾರಿ ರಾಯಲ್ ಸರ್ಕಲಲ್ಲಿ ಇವತ್ತೇನು ನೋಡ್ತಾ ಇದ್ವಿ ಬರೀ ಟ್ರಾಫಿಕ್ ಜಾಮ್. 2 ದಿನಗಳನ್ನು ನೋಡಿದ್ರು ಕೂಡ ಈ ಕ್ಯೂ ದುರ್ಗಮ್ಮ ಗುಡಿವರೆಗೆ ಇವತ್ತು ಟ್ರಾಫಿಕ್ ಜಾಮ್ ಆಗಿರೋದು ನೋಡ್ತೀವಿ. ಈ ಸೈಡೇನು ಫುಲ್ ಟ್ರಾಫಿಕ್ ಆಗ್ತಾ ಇದೆ. ಇವತ್ತು ಯಾವ ರೀತಿ ಕಾಮಗಾರಿಗಳು ನಡೆಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ. ಇವತ್ತು ಸರಿಯಾದ ವೈಜ್ಞಾನಿಕವಾಗಿ ಕಾಮಗಾರಿ ನಡೆಸ್ತಾ ಇಲ್ಲ. ಇಲ್ಲಿ ಕೂಡ ಇವತ್ತು ನೋಡಿದಾಗೆ ಇವತ್ತು ಮುನ್ಸಿಪಾಲ್ಟಿ ಅಂತೂ ದುಡ್ಡು ಟ್ಯಾಕ್ಸ್ನ ಕಟ್ಟಿಸ್ಕೊಳ್ಳುತ್ತೆ. ಆದರೆ ಯಾವುದೇ ರೀತಿ ಇವತ್ತು ಜನರಿಗೆ ವ್ಯವಸ್ಥಿತವಾಗಿ ಇರುವಂಥ ಒಂದು ರಸ್ತೆ ಆಗಿರ್ಬೋದು, ಸರ್ಕಲ್ಗಳನ್ನು ಮಾಡ್ತಾ ಇಲ್ಲ, ದುಡ್ಡು ವೆಚ್ಚ ಮಾಡ್ತಾ ಇದ್ದಾರೆ ಹೊರತಾಗಿ ಇವತ್ತು ಸರಿಯಾದ ಒಂದು ವೈಜ್ಞಾನಿಕ ರಸ್ತೆಗಳು ನಿರ್ಮಾಣ ಆಗ್ತಾ ಇಲ್ಲ. ಇವತ್ತು ನೋಡ್ತಾ ಇದ್ವಿ KC ರೋಡ್ ಆಗಿರ್ಬೋದು, ಇಲ್ಲೇ ರಾಯಲ್ ಸರ್ಕಲ್ ಸ್ವಲ್ಪ 4 ಹೆಜ್ಜೆ ಮುಂದೆ ಬಂದರೆ ಮೀನಾಕ್ಷಿ ಸರ್ಕಲ್ಲು ಬರೀ ಡ್ರೈನೇಜ್ ನೀರು ಹೊರಗಡೆ ಬರ್ತಾ ಇರುತ್ತೆ, ಕುಣಿಗಳು ತುಂಬಿಕೊಂಡಿದ್ದಾವೆ. ಇವತ್ತು ಯಾವ ರಸ್ತೆ ಕೂಡ ನೀಟಾಗಿಲ್ಲ. ಇಲ್ಲಿ ಇವತ್ತು ಮಹಾನಗರ ಪಾಲಿಕೆ ನಿರ್ಲಕ್ಷ್ಯನ ತೋರಿಸುತ್ತೆ. ಈ ಕೂಡಲೇ ಜನಗಳ ಹಿತಾಸಕ್ತಿಯಿಂದ ರಸ್ತೆಗಳನ್ನು ಸರ್ಕಲ್ಗಳನ್ನು ಬೇಗನೆ ದುರಸ್ತಿಗೊಳಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವೆಲ್ಲ ಆಗ್ರಹ ಪಡಿಸ್ತೇವೆ. ರಾಯಲ್ ಸರ್ಕಲಲ್ಲಿ ನೋಡ್ತಾ ಇದ್ದೀವಿ ದಿನೇ ದಿನೇ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಸರಿಯಾಗಿರುವಂಥ ಯಾವುದೇ ರಸ್ತೆಗಳನ್ನ ಇಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆ ನಿರ್ಮಾಣ ಮಾಡ್ತಾ ಇಲ್ಲ. ಇಲ್ಲೇ ತಗೊಂಡ್ರೆ ನಾವು ರಾಘವೇಂದ್ರ ಥಿಯೇಟ್ರ್ ಮೊನ್ನೆಯಿಂದ ಸಣ್ಣ ಕುಣಿ ಇತ್ತು, ಇವಾಗ ನೋಡಿದ್ರೆ ಇಡೀ ರೋಡನ್ನೇ ಹಾಳಾಗಿ ಹೋಗ್ತಾ ಇದೆ. ದೊಡ್ಡ ವೆಹಿಕಲ್ಸ್ಗಳನ್ನ ಬಿಡ್ತಾ ಇದ್ದಾರೆ ಎಲ್ಲ ಕಡೆಯೂ. ಈ ಥರ ಇದ್ದರೆ ಸರಿಯಾಗಿರುವಂಥ ವ್ಯವಸ್ಥೆ ಜನಗಳಿಗೆ ಮಾಡೋಕ್ಕಾಗ್ತಾ ಇಲ್ಲ ಮಹಾನಗರ ಪಾಲಿಕೆಗೆ. ನಮ್ಮದು ಪ್ರಶ್ನೆ ಅಂದರೆ ಅಷ್ಟೊಂದು ಕೋಟಿ ಕೊಟ್ಬಿಟ್ಟು ಅಷ್ಟೊಂದು ದೊಡ್ಡ ಟವರ್ ಕಟ್ಟೋ ಅವಶ್ಯಕತೆ ಇತ್ತಾ? ನಮ್ಮ ಜನಗಳಿಗೆ ಬೇಕಾಗಿರೋದು ದೊಡ್ಡ ಟವರ್ ಅಲ್ಲ, ಬೇಕಾಗಿರೋದು ಕುಡಿಯೋಕ್ಕೆ ನೀರು, ಶುದ್ಧ ನೀರು, ಸರಿಯಾಗಿ ರಸ್ತೆ ಬೇಕು. ಹಾಗೆಯೇ ಡ್ರೈನೇಜ್ ಕ್ಲೀನಾಗಿ ಹೋಗುವಂಥ ಒಂದು ಚರಂಡಿ ವ್ಯವಸ್ಥೆ ಆಗಬೇಕು. ಇಂಥ ವ್ಯವಸ್ಥೆನ ಮಾಡೋದು ಬಿಟ್ಟು ಇಲ್ಲದೇ ಇರೋವಂಥ ಬೇರೆ ಬೇರೆ ವಿಷಯಗಳನ್ನ ತೊಗೊಂಡು ದುಡ್ಡು ಹೊಡೆಯೋಕ್ಕೆ ಈ ಥರ ಒಂದು ಕಾಮಗಾರಿಗಳನ್ನ, ಕಳಪೆ ಕಾಮಗಾರಿಗಳನ್ನ ಮಾಡ್ತಾ ಇರೋದು ಇದು ತುಂಬ ಶೋಚನೀಯ ಅಂತ ಅನಿಸುತ್ತೆ. ಬಳ್ಳಾರಿ ಜನಗಳೆಲ್ಲರೂ ಒಂದಾಗಬೇಕು. ಇಂಥ ಏನು ಸರಿಯಾಗಿ ಮಹಾನಗರ ಪಾಲಿಕೆ ಕೆಲಸ ಮಾಡ್ತಾ ಇಲ್ಲ ಅದನ್ನು ಪಟ್ಟಿಡಿದು ಕೇಳಿ ಕೆಲಸಗಳನ್ನ ಮಾಡಿಸ್ಕೊಳ್ಳೋವಂಥ ಒಂದು ನಿರ್ಧಾರ ಜನಗಳು ಮಾಡಬೇಕು ಅನ್ನೋದು ಹೇಳ್ತಾ, ಜೊತೆಗೆ ಇನ್ನೊಂದು ಕಡೆ ನೋಡ್ತಾ ಇದ್ದರೆ ಸರಿಯಾಗಿ ಯಾವುದೇ ಒಂದು ಶಾಲೆಗೆ ಹೋಗುವಂಥ ಮಕ್ಕಳಿಗೆ ರೋಡು ಸರಿಯಾಗಿಲ್ದೇ ಎಷ್ಟೋ ಆಟೋಗಳು ಕೆಳಗಡೆ ಮಕ್ಕಳು ಬಿದ್ದಿದ್ದಾರೆ ನೋಡ್ತಾ ಇದ್ದೀವಿ. ಅದೆಲ್ಲ ನ್ಯೂಸ್ ಆಗಿಲ್ಲ. ಬಟ್ ಈ ಥರದ ಒಂದು ವಿಷಯಗಳು ಕೇಳಿದರೆ ತುಂಬ ಕಷ್ಟ ಅನಿಸುತ್ತೆ. ಮಕ್ಕಳಿಗೂ ಕೂಡ ಈ ರಸ್ತೆ ಸರಿಯಾಗಿಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗ್ತಾ ಇದೆ. ಹೆಚ್ಚಾಗಿ ಮಹಾನಗರ ಪಾಲಿಕೆ ಈ ಕೂಡಲೇ ಅದಕ್ಕೆ ದೊಡ್ಡದಾಗಿ ಕ್ರಮ ತಗೋಬೇಕು, ಸರಿಯಾಗಿರುವಂಥ ವ್ಯವಸ್ಥೆ ಮಾಡಬೇಕು ಅನ್ನೋದು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.